ಕಾಟನ್ಪೇಟೆಯಲ್ಲಿ ಆಟೋ ಡ್ರೈವರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರಿಂದ 3 ಬಂಧನ ಆಗಿದೆ. ಜಗಳವನ್ನ ಬಿಡಿಸುವುದಕ್ಕೆ ಹೋಗಿದ್ದಂತಹ ವಿಜಯ್ನನ್ನ ಕೊಲೆ ಮಾಡಲಾಗಿತ್ತು. ಶಿವ ಎನ್ನುವಂತಹ ಆರೋಪಿ ಕೊಲೆ ಮಾಡಿದ್ದ. ಆರೋಪಿ ಶಿವ ತಂದೆ ಏಳುಮಲೆ, ತಾಯಿ ಅನ್ನಪೂರ್ಣರನ್ನ ಬಂಧನ ಮಾಡಲಾಗಿದೆ. ಹಲ್ಲೆ ವಿಚಾರ ತಿಳಿದು ಸ್ಥಳಕ್ಕೆ ಹೋಗಿದ್ದಂತಹ ಏಳುಮಲೆ, ಅನ್ನಪೂರ್ಣ ಮತ್ತೆ ಗಾಯಗೊಂಡಿದ್ದಂತಹ ವಿಜಯ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೊಡಿಸಿ ಮನೆಗೆ ಬಿಟ್ಟು ಬಂದಿದ್ದಂತಹ ಏಳುಮಲೆ, ಅನ್ನಪೂರ್ಣ ಕುಡಿದು ರಸ್ತೆ ಬದಿ ಬಿದ್ದಿದ್ದ ಅಂತ ಹೇಳಿ ವಿಚಾರವನ್ನ ಮುಚ್ಚಿಟ್ಟಿದ್ರು. ಬಳಿಕ ಘಟನಾ ಸ್ಥಳದಲ್ಲಿ ಸಾಕ್ಷ್ಯಾಧಾರವನ್ನ ನಾಶಪಡಿಸಿದಂತಹ ದಂಪತಿ 15 ದಿನಗಳ ಬಳಿಕ ಗಾಯಗೊಂಡಿದ್ದಂತಹ ವಿಜಯ್ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದ ನಂತರ ಇದೀಗ ಅದು ಸಹಜ ಸಾವಲ್ಲ, ಇದು ಕೊಲೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಡಿದು ಆತ ಸಾವನ್ನಪ್ಪಿಲ್ಲ ಅನ್ನೋದು ಕೂಡ ಸಿಸಿಟಿವಿಯ ಆಧಾರದ ಮೇಲೆ ಎಲ್ಲವೂ ಕೂಡ ಬಯಲಾಗಿದೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆತನನ್ನ ಕೊಚ್ಚಿ ಕೊಲೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಆರೋಪಿ ಶಿವ, ಕೊಲೆಯಾದ ವಿಜಯ್ ಹಾಗೂ ರಾಜು ಸ್ನೇಹಿತರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸೆಪ್ಟೆಂಬರ್ 15ರಂದು ರಾತ್ರಿ ಕುಡಿದು ಪಾರ್ಟಿ ಮಾಡಿದಂತಹ ಈ ಮೂವರು, ಪಾರ್ಟಿ ಬಳಿಕ ಶಿವ ರಾಜು ನಡುವೆ ಗಲಾಟೆಯಾಗಿದೆ. ಈ ಗಲಾಟೆಯ ಮಧ್ಯೆ ಬಂದು ಇಬ್ಬರ ಜಗಳವನ್ನ ಬಿಡಿಸೋದಕ್ಕೆ ಹೋಗಿದ್ರು ವಿಜಯ್. ಆ ಬಳಿಕ ಶಿವು ವಿಜಯ್ ಕಿತ್ತಾಟವನ್ನ ಮಾಡಿಕೊಂಡಿದ್ರು. ಈ ವೇಳೆ ವಿಜಯ್ ಮೇಲೆ ಶಿವನಿಂದ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ. ಮಚ್ಚಿನಿಂದ ವಿಜಯ್ ತಲೆಗೆ ಶಿವ ಹೊಡೆದಿದ್ದಾನೆ. ಹಲ್ಲೆಯ ಬಳಿಕ ಅರ್ಧ ಗಂಟೆ ರಕ್ತದ ಮಡುವಿನಲ್ಲೇ ವಿಜಯ್ ಬಿದ್ದಿದ್ರೂ ಕೂಡ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡಿಲ್ಲ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಶಿವನನ್ನ ಬಂಧಿಸಿದ್ದಾರೆ. ಆರೋಪಿ ಶಿವನ ತಂದೆ ಏಳುಮಲೆ, ತಾಯಿ ಅನ್ನಪೂರ್ಣ ಕೂಡ ಅರೆಸ್ಟ್ ಆಗಿದ್ದಾರೆ. ಹಲ್ಲೆ ವಿಚಾರ ತಿಳಿದು ಸ್ಥಳಕ್ಕೆ ಹೋಗಿದ್ದಂತಹ ಏಳುಮಲೆ ಮತ್ತೆ ಅನ್ನಪೂರ್ಣ, ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ರೀತಿಯಾಗಿ ಕೊಲೆಯಾಗಿದೆ ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗಿ ಕಂಪ್ಲೇಂಟ್ ಅವರೇ ಕೊಟ್ಟಿದ್ರು ಕೂಡ ಇವತ್ತು ಅವರು ಬಂಧನ ಆಗ್ತಾ ಇರಲಿಲ್ಲ. ಬಟ್ ಆದರೆ ಮಗ ಮಾಡಿದಂತಹ ಕೃತ್ಯದಲ್ಲಿ ತಂದೆ ತಾಯಿ ಕೂಡ ಕೈ ಜೋಡಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು FIR ದಾಖಲಾದ ಬೆನ್ನಲ್ಲೇ ಇದೀಗ ಮೂವರನ್ನೂ ಕೂಡ ಬಂಧನ ಮಾಡಲಾಗಿದೆ.